ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮುಲ್ಕಿ ಮೂಡುಬಿದ್ರೆ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನ್ ಮಾಡಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ, ಅವರೇ ಮಾತಾಡಿಸ್ತೀನಿ. ಸರಿ, ಯಾಕೆ ನಿಮಗೆ ಅನ್ನಿಸ್ತು ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ, ಅವರ ಅಣತಿಯಂತೆ ಅಥವಾ ಅವರ ಸಹಕಾರದಿಂದನೇ ಈ ಕೊಲೆ ನಡೆದಿದೆ ಅನ್ನೋದು ಯಾಕೆ ನಿಮ್ಮ ಆರೋಪ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಹೆಚ್ಚು ಕಡಿಮೆ ಪೊಲೀಸ್ ವ್ಯವಸ್ಥೆ ಕಾನೂನಲ್ಲಿ ಹದಗೆಟ್ಟಿದೆ. ಪ್ರತಿಯೊಂದರಲ್ಲಿಯೂ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇಲ್ಲಿ ಆಗುವಂಥ ಅವ್ಯವಹಾರಗಳು, ಇಲ್ಲಿಗಲ್ ಚಟುವಟಿಕೆಗಳಿಗೆ ಪೊಲೀಸರ ಮಾರ್ಗದರ್ಶನವೇ ಮೂಲ ಕಾರಣ. ಪ್ರತಿಯೊಂದು ಹಂತದಲ್ಲಿ ಇವತ್ತು ಹೊಯ್ಗೆ ಇರ್ಬೋದು, ಹೊಯ್ಗೆ ಮಾಫಿಯಾ ಇರ್ಬೋದು, ಜುಗಾರಿಗಳು ಇಸ್ಪೀಟ್ ಇರ್ಬೋದು, ಸಿಂಗಲ್ ನಂಬರ್ ಇರ್ಬೋದು, ಪ್ರತಿಯೊಂದರಲ್ಲಿ ಪೊಲೀಸರಿಗೆ ಸಲ್ಲಬೇಕಾದದ್ದು ಸಲ್ತದೆ. ಇಲ್ಲಿ ನಿರಂತರವಾಗಿ ಇಲ್ಲಿಗಲಾಗಿ ನಡೀತದೆ. ಆದ್ದರಿಂದ ಈ ಒಂದು ಸುಹಾಸ್ ಕೊಲೆ ಪ್ರಕರಣದಲ್ಲಿಯೂ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆ ಆಗ್ತಿರಲಿಲ್ಲ. ಯಾಕೆಂದರೆ ಸುಹಾಸ್ ಶೆಟ್ಟಿಗೆ ಕೊಲೆ ಬೆದರಿಕೆ ಇದೆ, ಅವನ ಜೀವಕ್ಕೆ ಅಪಾಯ ಇದೆ ಅಂತ ಪೊಲೀಸರಿಗೆ ಗೊತ್ತಿದ್ದು ಅವನಿಗೆ ರಕ್ಷಣೆ ಕೊಡಲಿಲ್ಲ. ಇವರು ಏನು ಮಾಡಿದರು, ಗೊತ್ತಿದ್ದವು ಗೊತ್ತಿಲ್ಲದ ಹಾಗೆ ಮಾಡಿಕೊಂಡು ಇವತ್ತು 1ನೇ ತಾರೀಕಿಗೆ ಸುಹಾಸ್ ಶೆಟ್ಟಿಯ ಕೊಲೆ ಆಗ್ತದೆ. ಸುಹಾಸ್ ಶೆಟ್ಟಿಯ ಕೊಲೆ ಆಗುವಾಗ ಎಲ್ಲ ರೀತಿಯ ರಸ್ತೆಯ ಮಧ್ಯದಲ್ಲಿ ಆಗ್ತದೆ. ಬಜಿಪೆ ಪೊಲೀಸ್ ಸ್ಟೇಷನ್ ಹತ್ತಿರ ಆಗ್ತದೆ, ಎಲ್ಲ ಸ್ಟೇಷನ್ಗಳು ಸುತ್ತಮುತ್ತ ಇದೆ. ಪೊಲೀಸರಿಗೆ ಎಷ್ಟು ಗೊತ್ತಿದ್ದರೂ ಅವನ ಹತ್ಯೆ ಆದಾಗ ಪೊಲೀಸರಲ್ಲಿ ಬರಲಿಲ್ಲ. ಅವತ್ತು ಅವನ ಗಾಡಿ ಸರ್ವಿಸ್ ಸ್ಟೇಷನಲ್ಲಿ ಸರ್ವಿಸ್ ಮಾಡಿ ತರ್ತಾನೆ, ಸರ್ವಿಸ್ ಸ್ಟೇಷನ್ಗೆ ಕೊಲೆಗಾರರು ಹೋಗ್ತಾರೆ. ಪ್ರತಿಯೊಂದು ಡೈರೆಕ್ಷನ್ ಎಲ್ಲಿಂದ ಇವರಿಗೆ ಸಿಗ್ತದೆ. ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಪೊಲೀಸರೇ ಇದರ ಹಿಂದೆ ನಿಂತು ಸೂತ್ರಧಾರಿಗಳಾಗಿ, ಪಾತ್ರಧಾರಿಗಳನ್ನಾಗಿ ಇವರನ್ನು ಉಪಯೋಗ ಮಾಡಿ ಇದರಲ್ಲಿ ಆಗಿದೆ ಅಂತ ನನ್ನ ಭಾವನೆ, ನನ್ನೊಬ್ಬನ ಭಾವನೆ, ಎಲ್ಲ ನಮ್ಮ ಜನರ ಭಾವನೆ. ಯಾಕಂದರೆ ಈ ಒಂದು ಹತ್ಯೆ ನಡೆದಿರೋದು ನಿಮ್ಮ ಕ್ಷೇತ್ರದಲ್ಲಿ, ಮತ್ತು ತನಿಖೆಯಲ್ಲಿ 8 ಜನರನ್ನೀಗ ಬಂಧನ ಮಾಡಿದ್ದಾರೆ. ಅವರು ನೈಜ ಆರೋಪಿಗಳಲ್ಲ ಅನ್ನೋ ಆರೋಪ ನಿಮ್ಮದಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಬಜ್ಪೆಯಲ್ಲಿ ಮೊನ್ನೆ ಬರ್ಬರ ಹತ್ಯೆ ಆಗಿದೆ. ಇವರು ಹೇಳ್ತಾರೆ ನಾವು 8 ಜನರನ್ನು ಹಿಡಿದದಲ್ಲ, ಇದು ಅವರ ಪೂರ್ವ ಪ್ರಾಯೋಜಿತ ಏನು ಅವರ ನಾಟಕ ಇದೆ. ಆ ರೀತಿಯಲ್ಲಿ ನೀವು ಆದ ಮೇಲೆ ಬಂದು ಸರೆಂಡರ್ ಆದ ಮೇಲೆ ನಿಮ್ಮನ್ನು ತೆಕ್ಕೊಳ್ತೇವೆ, ನೀವು ಅವರನ್ನು ಹಿಡಿದದಲ್ಲ, ಅವರೇ ಸರೆಂಡರ್ ಆಗಿದ್ದಾರೆ. ಅವರನ್ನು ಇವರು ಒಳಗೆ ಹಾಕಿದ್ದಾರೆ, ಅವರನ್ನು ಮುಸುಕು ಹಾಕಿ ಅವರ ಫೋಟೋ ಕೊಟ್ಟಿದ್ದಾರೆ. ಈಗ ಅಲ್ಲಿ ನೋಡಿದವರಿಗೆ ಗೊತ್ತುಂಟು ಯಾರು ಮಾಡಿದ್ದಾರೆ ಅಂತ. ಆದರೆ ಮುಸುಕು ಹಾಕಿ ಫೋಟೋ ಕೊಟ್ಟೋದ್ರಿಂದ ಯಾರಿಗೆ ಅವರ ನಿಜವಾದ ಕೊಲೆಗಾರನ್ನು ಹಿಡಿದಿದ್ದಾರಾ ಅಥವಾ ಬೇರೆ ಯಾರನ್ನಾದರೂ ಹಿಡಿದು ಒಳಗೆ ಹಾಕಿದ್ದಾರೆ ಗೊತ್ತಿಲ್ಲ. ಇವರು ಯಾಕೆ ಮುಸುಕು ಹಾಕಬೇಕು? ಮಾಡಿದಂಥ ಕೊಲೆಗಾರ ನಿಜವಾಗಿ ಹೌದಾದರೆ ಮುಸುಕು ಹಾಕಿ ಫೋಟೋ ಯಾಕೆ ಕೊಡಬೇಕು ಮಾಧ್ಯಮಗಳಿಗೆ? ಮತ್ತು ಅವರನ್ನು ನೋಡುವಾಗ ಮುಸುಕು ಹಾಕಿ ಫೋಟೋ ತೆಗೆದಿದ್ದಾರೆ. ನಿಜವಾದ ಆರೋಪಿಗಳು ಯಾರಂತ ನೋಡಿದವರಿಗೆ ಗೊತ್ತಿದೆ, CC ಫುಟೇಜಲ್ಲಿದೆ, ಕ್ಯಾಮರಾದಲ್ಲಿದೆ, ಪ್ರತಿಯೊಂದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿದೆ. ಅವರನ್ನೇ ಇವರು ಅರೆಸ್ಟ್ ಮಾಡಿದ್ದಾರೆ ಅಥವಾ ಅದಕ್ಕೂ ಇವರು ಬೇರೆ ಜನ ತಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಆದ್ದರಿಂದ ಇದು NIA ತನಿಖೆ ಆಗಬೇಕು. ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಕೂಡಲೇ ಇದಕ್ಕೆ ತನಿಖೆ ಆಗಬೇಕು. ಹೊರ ದೇಶಗಳಿಂದ ಇದಕ್ಕೆ ಹಣ ಬಂದಿದೆ ಅಂತ ನಮಗೆ ಮಾಹಿತಿ ಇದೆ. ಆದ್ದರಿಂದ ಅದನ್ನು ತನಿಖೆ NIA ಕೊಡಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು, ಈ ಒಂದು ಕೊಲೆ ಆಗಬೇಕಾದ್ರೆ ಕೋಟೆ ಕಟ್ಟಿ ಈ ಕೊಲೆ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪನ ಮಾಡಿದ್ರಿ. ಅದು ಹೇಗೆ, ಯಾವ ರೀತಿಯಲ್ಲಿ? ನೀವು ನೋಡಿ ಅಂತೆ CC ಕ್ಯಾಮರಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಬಂದಂತಹ ಇದರಲ್ಲಿ ಸುತ್ತ ಜನ ನಿಂತಿದ್ದಾರೆ, 4 ಜನ ಕಡಿತಾ ಇದ್ದಾರೆ. ನೋಡಿದಿರಲ್ಲ ನೀವು, ಸುತ್ತ ಜನ ನಿಂತಿದ್ದಾರೆ, 4 ಜನ ಕಡಿತಾ ಇದ್ದಾರೆ. ಅಲ್ಲಿ ಜನ ಅಂಥ ಒಂದು ಕೊಲೆ, ಬರ್ಬರ ರೀತಿಯ ಕೊಲೆ ಆಗುವಾಗ ಯಾರು ಬೇರೆಯವರು ಬಂದು ನಿಂತು ನೋಡುವುದಿಲ್ಲ, ದೂರದಲ್ಲಿ ನೋಡ್ಬೋದು. ಆದ್ದರಿಂದ ವ್ಯವಸ್ಥಿತವಾಗಿ ಇದು ಪ್ಲ್ಯಾನ್ ಮಾಡಿ ಅವನನ್ನು ಕೊಂದಿದ್ದಾರೆ. ಒಂದು ಇದರಲ್ಲಿ ಸ್ವಿಫ್ಟ್ ಗಾರ್ಡಲ್ಲಿ ಹೊಡೆಯುತ್ತಾರೆ, ಇನ್ನೊಂದು ಯಾವುದು ಮೀನಿನ ಟೆಂಪೋದಲ್ಲಿ ಒಂದು ಹೊಡೆಯುತ್ತಾರೆ. ಆಗ ಸುತ್ತಲೂ ಅಷ್ಟು ಜನ ಇದ್ದಾರೆ. ಇವರು ಕೊಲೆ ಮಾಡಿದವರು ಆ ಗಾಡಿಯಲ್ಲಿ ಬಂದದ್ದಲ್ಲ, ಅವರು ಬೇರೆ ಬೇರೆ ಎಡೆಗಳಿಂದ ಬರ್ತಾರೆ. ಬಂದು ಎಲ್ಲ ವಿಡಿಯೋ ಆಗ್ತದೆ. ಇದು ವಿಡಿಯೋ ಮಾಡಲಿಕ್ಕೆ ಆಗಲೇ ಎಲ್ಲ ಆಗುವಂಥ ಪಿಕ್ಚರ್ ಆದಾಗೆ ವಿಡಿಯೋ ಹೇಗೆ ಮಾಡ್ತಾರೆ? ಇದೆಲ್ಲ ವ್ಯವಸ್ಥಿತ ಸಂಚು, ಮೊದಲೇ ತಯಾರಿ ಮಾಡಿಕೊಂಡು ಮಾಡಿದಂಥದ್ದು. ಹಾಗಾಗಿ ಸುತ್ತಲೂ ಅದಕ್ಕೆ ರಕ್ಷಣೆ ಕೊಡಲಿಕ್ಕೆ ಜನ ಇದ್ದಾಗೆ ನಮಗೆ ಕಾಣ್ತದೆ. ಅದರಿಂದ ಅವರೆಲ್ಲರನ್ನು ಹಿಡಿಬೇಕು. ಒಬ್ಬ ಮುಸುಕುದಾರಿ ಮಹಿಳೆ ಬಂದು ಕೊಲೆ ಮಾಡಿ ಆದ ಮೇಲೆ ಅವರನ್ನು ಕಾರಿಗೆ ಕೂರಿಸ್ತಾರೆ. ಅವರನ್ನು ನೀವು ಹಿಡಿದಿದ್ದೀರಾ? ಅವರು ಯಾರು, ಯಾಕೆ ಬಂದರಲ್ಲಿ, ಯಾವ ರೀತಿಯಲ್ಲಿ ಬಂದರು, ಯಾಕೆ ಸಹಕಾರ ಕೊಟ್ಟರಲ್ಲಿ, ಇದರ ಬಗ್ಗೆ ತನಿಖೆ ಆಗಬೇಕು. ಅಂದರೆ ನೀವು, ನಿಮ್ಮ ಆರೋಪ ಈಗ ಈ ತನಿಖೆ ಪೊಲೀಸರಿಂದ ಸಾಧ್ಯ ಇಲ್ಲ, NIA ಕೊಡಬೇಕು. ಈ ತನಿಖೆ ನಿಷ್ಪಕ್ಷಪಾತವಾಗಿ ನ್ಯಾಯ ಸಿಕ್ಕಲಿಕ್ಕೆ ಈ ಪೊಲೀಸರಿಂದ ಸಾಧ್ಯ ಇಲ್ಲ. ಆದ್ದರಿಂದ ಒಬ್ಬ ಅಮಾಯಕ ಇವತ್ತು ಬರ್ಬರವಾಗಿ ಹತ್ಯೆ ಆಗಿದ್ದಾನೆ. ಅವನನ್ನು ನೀವು ರೌಡಿ ಶೀಟರ್ ಅಂತ ಹೇಳ್ತೀರಿ. ರೌಡಿ ಶೀಟ್ ಕೊಡುವುದು ನೀವೇ, ಪೊಲೀಸರೇ ರೌಡಿ ಶೀಟರ್ ಅಂತ ಮಾಡುವುದಲ್ಲದೆ ಒಬ್ಬ ರೌಡಿ ಶೀಟರಿಗೂ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಅವ ತಪ್ಪು ಮಾಡಿದರೆ ಅವನಿಗೇನು ತಪ್ಪು, ಅದಕ್ಕೆ ಶಿಕ್ಷೆ ಕೋರ್ಟ್ ಕೊಡ್ತದೆ. ನೀವು ಪೊಲೀಸರು ಅಥವಾ ಯಾರು ಪಬ್ಲಿಕ್ ಒಬ್ಬನನ್ನು ಕಡಿದುಕೊಳ್ಳುವಂತಹ ಹಕ್ಕಿ ಯಾರಿಗೂ ಕೊಡಲಿಲ್ಲ. ಆದ್ದರಿಂದ ಇದರ ನ್ಯಾಯಸಮ್ಮತವಾದ, ನ್ಯಾಯೋಚಿತವಾದ ತನಿಖೆ ಆಗಬೇಕು. ಇದನ್ನು INIಗೆ ಕೊಡಬೇಕು ಅಂತ ನಾನು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಮತ್ತು ಈ ಒಂದು ಪ್ರಕರಣದಲ್ಲಿ PFI ನೇರವಾಗಿ ಭಾಗಿಯಾಗಿದೆ ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ನಿಮ್ಮ ಕ್ಷೇತ್ರದಲ್ಲಿ ಕೆಲವು ಭಾಗದಲ್ಲಿ PFI ತುಂಬ ಸ್ಟ್ರಾಂಗ್ ಆಗಿದೆ.
ಇರ್ಬೋದು, PFI ಇದೆಯಾ ಅಥವಾ ಇನ್ನೊಂದು ಇದೆಯಾ ಅದು ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನೀವು ಕೇಳಬೇಕಾದದ್ದು ಪೊಲೀಸರ ಹತ್ರ. ಪೊಲೀಸರಿಗೆ ಖಂಡಿತ ಗೊತ್ತುಂಟು ಇದರಲ್ಲಿ ಯಾರೆಲ್ಲ ಇದ್ದಾರೆ, ಏನು ಮಾಡಿದ್ದಾರೆ, ಎಲ್ಲವರಿಗೆ ನಮ್ಮ ಜಿಲ್ಲೆಯ ಸಂಪೂರ್ಣ ಮಾಹಿತಿ, ಯಾರು ಕಳ್ಳರು ಯಾರು ಕೊಲೆಗಾರರು ಸಂಪೂರ್ಣ ಮಾಹಿತಿ ಪೊಲೀಸರಿಗೆ ಇದೆ. ನೀವು ಅವರ ಹತ್ರ ಕೇಳ್ತೀರಿ, ಅದಕ್ಕೆ ಉತ್ತರ ಕೊಡ್ತಾರೆ, ನನಗೆ ಕೊಡಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ನೀವು ಹೇಳ್ತಾ ಇರೋದು NIA ಕೊಡಬೇಕು ಇದನ್ನು? ಕೊಡಬೇಕು, 100ಕ್ಕೆ 100 NIA ಕೊಡಬೇಕು. ಆಗ ಸತ್ಯ ಹೊರ ಬರ್ತದೆ. ಯಾರ್ಯಾರು ಯಾವ್ಯಾವ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರ್ಯಾರೆಲ್ಲ ಇದ್ದಾರೆ, ಇದನ್ನು ನೀವು ಕೊಡಬೇಕು. ಕೊಟ್ಟರೆ ಕಮಿಷನರ್ನಿಂದ ಹಿಡಿದು ಉಳಿದಂಥ ಎಲ್ಲ ಯಾರು ನೀವು ಪ್ರಾಮಾಣಿಕ ಅಧಿಕಾರಿಗಳಿದ್ದೀರಿ ನೀವು ಬಚಾವಾಗ್ತೀರಿ ಇದರಲ್ಲಿ. ಇಲ್ಲಂದರೆ ನಿಮ್ಮನ್ನೆಲ್ಲರನ್ನ ಅದೇ ದೃಷ್ಟಿಯಿಂದ ನೋಡ್ತಾರೆ ಈ ಜಿಲ್ಲೆಯ ಜನ. ನ್ಯಾಯ ಹೊರ ಬಂದಾಗ, ಸತ್ಯ ಹೊರಬಿದ್ದಾಗ ಯಾರು ಅಮಾಯಕರು ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತದೆ. ಧನ್ಯವಾದ. ಥ್ಯಾಂಕ್ ಯು. ಇದು ಶಾಸಕ ಉಮನಾಥ್ ಕೋಟ್ಯಾನ್ ಅವರ ಆಕ್ರೋಶಭರಿತವಾದ ಮಾತು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಇರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.